ವೀಕ್ಷಕರ N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 20/30 4 BHK 3 ಹೌಸು. ಇದು ಲೊಕೇಟ್ ಆಗಿರೋದು ಬನಶಂಕರಿ 6 ಸ್ಟೇಜು 6 ಬ್ಲಾಕ್ ಬರುತ್ತೆ. ಇದು ಸೈಟ್ ಮೆಜರ್ಮೆಂಟು 20, ಒಳಗಡೆ 30 ಬರುತ್ತೆ. ನಾರ್ತ್ ಸೈಟು ಮೇನ್ ಡೋರ್ ಬಂದು ಈಸ್ಟ್ ಬರುತ್ತೆ. ಇದು ಫ್ರಂಟ್ ವೆಲಿವೇಷನ್ ನೋಡಿ, ವೆಲಿವೇಷನ್ ಎಷ್ಟು ಎಲಿಗೆಂಟಾಗಿ ಮಾಡಿದ್ದಾರೆ. ಟಫನ್ ಗ್ಲಾಸು SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸೈನ್ಗೆ ಕಲ್ಲಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ. ರಾಯಲ್ ಪೇಂಟ್ ಮಾಡಿಸಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಇದು ಬಂದು ನಿಮಗೆ MS ಗೇಟ್, ಇದು ಕಾರ್ ಗೇಟು. ಅಲ್ಲಿ ಜವಮೂಲೆ ಬರುತ್ತೆ, ಅಲ್ಲಿ ವಾಕಿಂಗ್ ಗೇಟ್ ಮಾಡಿದ್ದಾರೆ. ಒಂದು ವಾಕಿಂಗ್ ಗೇಟ್ ಇದೆ, ಒಂದು ಕಾರ್ ಗೇಟ್ ಇದೆ. ಬನ್ನಿ, ಈಗ ರೋಡ್ ವಿಡ್ತ್ ಬಂದು 30 ಫೀಟ್ ಬರುತ್ತೆ. ಲೊಕಾಲಿಟಿ ತುಂಬ ಚೆನ್ನಾಗಿದೆ. ಇದು ವಾಕಿಂಗ್ ಗೇಟು, ದೇವಮೂಲೆ ಬರುತ್ತೆ. ಹೀಗೆ ಬಂದರೆ ನಿಮಗೆ ಎಂಟ್ರೆನ್ಸಲ್ಲೇ ನಿಮಗೆ ಕಾವೇರಿ ಮೀಟರ್ ಪಾಯಿಂಟ್ ಇದೆ. ಇಲ್ಲಿ ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಹಾಕಿದ್ದಾರೆ. ಇಲ್ಲಿ ಸಿಲಿಂಡರ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ಬಂದರೆ ನಿಮಗೆ ಇದು ಬೋರ್ವೆಲ್ ಬರುತ್ತೆ. ಇಲ್ಲಿ ಸಂಪ್ ಬರುತ್ತೆ, 10,000 ಲೀಟ್ರ್ ಕೆಪಾಸಿಟಿ ಇರೋದು ಸಂಪ್ ಬರುತ್ತೆ ಇಲ್ಲಿ. ಹೀಗೆ ಬಂದರೆ ಇಲ್ಲಿ ಪ್ಯಾನಲ್ ಬೋರ್ಡ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟ್ರ್ ಬರುತ್ತೆ, ಮೀಟ್ರ್ ಪ್ರಾವಿಷನ್ ಬರುತ್ತೆ. ಮೋಟರು, ಬೋರ್ವೆಲ್ಲು ಇದೆಲ್ಲ ಸ್ವಿಚಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ UPS ಪಾಯಿಂಟ್ ಮಾಡಿದ್ದಾರೆ, UPS ಇಟ್ಕೋಬೋದು ಇಲ್ಲಿ. ಹೀಗೆ ಬಂದರೆ ಇದು ಫ್ಲೋರಿಂಗು ನಿಮಗೆ ಆ್ಯಂಟಿ-ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು 2 ಕಾರ್ ಪಾರ್ಕಿಂಗು, ಒಂದು 4 ರಿಂದ 5 ಟೂ ವೀಲರ್ ನಿಲ್ಲಿಸ್ಬೋದು. ನೋಡಿ, ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ, ಸ್ಪಾಟ್ ಲೈಟ್ಸ್ ಮಾಡಿದ್ದಾರೆ. ಪೂರ್ತಿ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಬರುತ್ತೆ. ಇದು ಓನರ್ದು ಕಾರ್ ನಿಲ್ಲಿಸಿದ್ದಾರೆ. ಬನ್ನಿ, ಹೀಗೆ ಬನ್ನಿ. ಇಲ್ಲಿ ಬಂದರೆ ಇಲ್ಲಿ ಪ್ಯಾಸೇಜ್ ಬಿಟ್ಟಿದ್ದಾರೆ. ಇಲ್ಲೊಂದು MS ಗೇಟ್ ಇಟ್ಟಿದ್ದಾರೆ. MS ಗೇಟು, ಇಲ್ಲಿ ಪ್ಯಾಸೇಜ್ ಇದೆ. ಒಂದು 2 ಫೀಟ್ ಪ್ಯಾಸೇಜ್ ಬಿಟ್ಟಿದ್ದಾರೆ. ಇಲ್ಲಿ ವೆಂಟಿಲೇಷನ್ಗೋಸ್ಕರ ಇಲ್ಲಿ ಪ್ಯಾಸೇಜ್ ಇದೆ. ಇದು ಹೆವಿ ಗೇಟ್ ಬರುತ್ತೆ, MS ಗೇಟು. ಬಂದರೆ ಹಂಗೆ ಇದೆ. ಸಿಲಿಂಡರ್ಗೆ ಇಲ್ಲಿ ಬಂದರೆ 2 ಸಿಲಿಂಡರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ ಇದಕ್ಕೆ. ಇಲ್ಲಿ ಟೂ ವೀಲರ್ ನಿಲ್ಲಿಸ್ಕೊಬೋದು. ಹೀಗೆ ಬನ್ನಿ, ಹೀಗೆ ಬಂದರೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ. ಇದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು, ಆ್ಯಂಟಿ-ಸ್ಕಿಡ್ಡು, ಲಪೋತ್ರ. ಹೀಗೆ ಬಂದರೆ ಇದು SS ರೇಲಿಂಗ್ಸ್ ಹಾಕಿದ್ದಾರೆ. ಇದು ನಿಮಗೆ 3 ಫೀಟ್ ಬರುತ್ತೆ ಸ್ಟೇರ್ಕೇಸ್ ಎಂಟ್ರಿ. ಬನ್ನಿ, ಹೀಗೆ ಬನ್ನಿ. ಇವೆಲ್ಲ ಲಪೋತ್ರ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು, SS ರೇಲಿಂಗ್ಸ್ ಬರುತ್ತೆ. ವಾಲ್ಗೆ 2x5 ಟೈಲ್ಸ್ ಹಾಕ್ತಿದ್ದಾರೆ. ಇದೆಲ್ಲ ಟೈಲ್ಸ್ ಬರುತ್ತೆ ವಾಲ್ಗೆ. ಮೇಲ್ಗಡೆ ಸೀಲಿಂಗು ನೋಡಿ, ಇದು PVC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಬನ್ನಿ, ಹೀಗೆ ಬನ್ನಿ. ಇದು PVC ಫಾಲ್ ಸೀಲಿಂಗು, ಸ್ಪಾಟ್ ಲೈಟ್ ಹಾಕಿದ್ದಾರೆ. ಹೀಗೆ ಬಂದರೆ ಇದು ದೇವಮೂಲೆ ಬರುತ್ತೆ. ಇದು ಈಸ್ಟ್ ಡೋರ್ ಬರುತ್ತೆ ನಿಮಗೆ. ಇದು ದೇವಮೂಲೆ ಇರೋದ್ರಿಂದ ಆಸ್ ಪರ್ ವಾಸ್ತು ದೇವಮೂಲೆಯಲ್ಲಿ ಮೇನ್ ಡೋರ್ ಇಟ್ಟಿದ್ದಾರೆ. ಇದು 6/9 ವಾಸ್ಕಲ್, ಟೀಕುಡ್ ವಾಸ್ಕಲ್. ಇದು ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡಿಕೊಡ್ತಾರೆ. ಇದು ಮೇನ್ ಡೋರು 2 ಇಂಚ್ ಇದೆ, ಥಿಕ್ನೆಸ್ 2 ಇಂಚ್ ಇದೆ. ಫಾರ್ನಿಶ್ ಮಾಡಿದ್ದಾರೆ. ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡಿಕೊಡ್ತಾರೆ. ಇನ್ನೂ ಸ್ವಲ್ಪ 80% ಕಂಪ್ಲೀಟ್ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಮನೆ. ಸಣ್ಣ ಪುಟ್ಟ ಕೆಲಸಗಳಿದೆ. ಹೀಗೆ ಬನ್ನಿ, ಇಲ್ಲಿ ಬಂದರೆ ಇದು ವಿಶಾಲವಾದ ಹಾಲ್ ಬರುತ್ತೆ. ಇಲ್ಲಿ ಹಾಲ್ ಇದೆ. ನಿಮಗೆ ಗೋಡೆಗೆಲ್ಲ ವುಡನ್ನು ಡಿಸೈನ್ ಮಾಡಿ ಶೀಟ್ ಹಾಕಿದ್ದಾರೆ. ಒಳ್ಳೆ ಶೀಟ್ ಹಾಕಿದ್ದಾರೆ. ವಾಲ್ ಪೂರ್ತಿ ಡಿಸೈನ್ಗೆ ಶೀಟ್ ಹಾಕಿದ್ದಾರೆ. ವೆಂಟಿಲೇಷನ್ಗೋಸ್ಕರ 3 ಡೋರ್ ಟೀಕುಡ್, ಇದು 3 ಡೋರು ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದರೆ ಇದು TV ಕ್ಯಾಬಿನೆಟ್ ಬರುತ್ತೆ. ಎಂಥ ಬಿಗ್ ಸೈಜ್ TV ಇದ್ರೂ ಇಲ್ಲಿ ವಾಲ್ ಮೌಂಟೆಡ್ ಮಾಡ್ಕೋಬೋದು. ಇಲ್ಲಿ ಡ್ರಾಯರ್ಸ್ ಮಾಡಿದ್ದಾರೆ. ಡ್ರಾಯರ್ಸ್ ಇದೆ. ಇಲ್ಲಿ ಏನಾರ ಸಾಮಾನು ಇದೆ ಸ್ಟೋರೇಜ್ ಮಾಡ್ಕೋಬೋದು. TVಗೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ವುಡನಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ತುಂಬ ವಿಶಾಲವಾಗಿ ಮಾಡಿಸಿದ್ದಾರೆ. TV ಕ್ಯಾಬಿನೆಟ್ ವಿಶಾಲವಾಗಿದೆ. ಫ್ಲೋರಿಂಗ್ ಬನ್ನಿ, ಗ್ರೇನೈಟ್ ಹಾಕಿದ್ದಾರೆ ಫ್ಲೋರಿಂಗು. ಹೀಗೆ ಬನ್ನಿ, ದೇವ್ರ ಮನೆ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ದೇವ್ರ ಮನೆ ಮಾಡಿದ್ದಾರೆ. ಇದಕ್ಕೆ ಗ್ಲಾಸ್
ಗ್ಲಾಸ್ ಡೋರು ಟೀಕ್ ವುಡ್ ಬರುತ್ತೆ. ಇದನ್ನು ಟೀಕ್ ವುಡ್ಡಲ್ಲಿ ಗ್ಲಾಸ್ ಡೋರ್ ಹಾಕಿದ್ದಾರೆ. ಹೀಗೆ ಬಂದರೆ ಇಲ್ಲೊಂದು ಮಂಟಪ ಇದೆ, ಅದಕ್ಕೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮಂಟಪಕ್ಕೆ ವೈಟ್ ಕಲರ್ ಟೈಲ್ಸು, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಬಂದು ನಿಮಗೆ ಡಿಸೈನ್ ಮಾಡಿದ್ದಾರೆ, ವುಡ್ಡಲ್ಲಿ ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಟೀಕ್ ವುಡ್ ಡೋರ್, ವಾಸ್ಕಲು ಟೀಕ್ ವುಡ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದರೆ ಇಲ್ಲಿ ಸ್ಮಾಲ್ ಒಂದು 6 ಜನ ಕುತ್ಕೊಂಡು ಊಟ ಮಾಡೋ ಥರ ಒಂದು ಡೈನಿಂಗ್ ಟೇಬಲ್ ಇದೆ. ಇದೆಲ್ಲ ಸ್ಟೋರೇಜ್, ನಿಮಗೆ ಡೈನಿಂಗ್ ಸೆಟ್ಗಳು, ಪ್ಲೇಟ್ಗಳು ಇವೆಲ್ಲ ಸ್ಟೋರೇಜ್ ಮಾಡೋಕ್ಕೆ ಬಾಕ್ಸ್ಗಳು ಮಾಡಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಡೋರ್ಗಳು. ಇಲ್ಲಿ ನೀವೇನಾದ್ರು ಪ್ಲೇಟ್ಸ್ಗಳು ಒಂದು ಚಿಕ್ಕದಾಗಿ ಒಂದು ಟೇಬಲ್ ಟೈಪ್ ಮಾಡಿದ್ದಾರೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದಕ್ಕೂ ಸೀಲಿಂಗ್ ನಿಮಗೆ ವುಡನ್ ಫಾಲ್ ಸೀಲಿಂಗು ಮಾಡಿಸಿದ್ದಾರೆ. ಸೀಲಿಂಗು ವುಡನ್ ಬಂದಿದೆ, ಸ್ಪಾಟ್ ಲೈಟ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಫ್ರಿಡ್ಜ್ ಇಡೋಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಫ್ರಿಡ್ಜ್ ಇಟ್ಕೋಬೋದು ಇಲ್ಲಿ. ಹೀಗೆ ಬಂದು ಇದು ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ಕಿಚನ್ನು, ಇದು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಕಲ್ಲು ಹಾಕಿದ್ದಾರೆ, ಬ್ಲ್ಯಾಕ್ ಕಲರ್ ಕಲ್ಲು. ಇಲ್ಲಿ ಸ್ಟವ್ ಇಟ್ಕೋಬೋದು, ಗ್ಯಾಸ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿ ಬರುತ್ತೆ, ಚಿಮ್ನಿ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸು ಡೋರ್ಗಳಿದೆ, ಇದಕ್ಕೆಲ್ಲ ಸಾಫ್ಟ್ ಕ್ಲೋಸರ್ಸು. ಎಲ್ಲ ಸ್ಟೋರೇಜು ಎಲ್ಲವೂ ಬಾಕ್ಸ್ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಬರುತ್ತೆ, ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಇದೆ, ಆಕ್ವಾಗಾರ್ಡ್ ಪಾಯಿಂಟ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟ್ ಇದೆ, ವಾಟರ್ ಕನೆಕ್ಷನ್ ಇದೆ, ಆಕ್ವಾಗಾರ್ಡ್ ಬಾಕ್ಸ್ ಇದು. ವೈಟ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಗೋಡೆಗೆ. ಹೀಗೆ ಬಂದರೆ ಇದು ಯುಟಿಲಿಟಿ ಬರುತ್ತೆ. ಇದೆಲ್ಲ ಟೀಕ್ ವುಡ್ ವಾಸ್ಕಲು, ಇದು ಟೀಕ್ ವುಡ್ ಡೋರು. ಇದು ಫ್ರೆಶ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಫ್ರೆಶ್ ಡೋರ್ ಮಾಡಿದ್ದಾರೆ ಇದಕ್ಕೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸೇಫ್ಟಿಗೆ ಒಂದು MS ರೈಲಿಂಗ್ಸ್ ಹಾಕಿದ್ದಾರೆ. ಯುಟಿಲಿಟಿ ಇನ್ನೊಂದು ಸಿಂಕ್ ಬರುತ್ತೆ, ಇಲ್ಲಿ ಸಿಂಕ್ ಬರುತ್ತೆ. ಹೀಗೆ ಬನ್ನಿ, ಇಲ್ಲಿ ಬಂದರೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ, ಕಾಮನ್ ಬಾತ್ರೂಮ್ ಇದೆ. ಇದೆಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ ಡೋರೆಲ್ಲ. ಕಿಚನ್ಗೂ ಅಷ್ಟೇ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇಲ್ಲಿ ನಿಮಗೆ ಮೈಕ್ರೋ ಓವನು, ಮಿಕ್ಸಿ ಇಟ್ಕೊಳ್ಳೋಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ಒಂದು ಕಲ್ಲು ಹಾಕಿದ್ದಾರೆ, ಗ್ರಾನೈಟ್. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಬನ್ನಿ ಆಗಿದೆ. ಹೀಗೆ ಬಂದು ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ. ಇದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು SS ರೈಲಿಂಗ್ಸ್. ಇದು 3 ಫೀಟ್ ಬರುತ್ತೆ, ಸ್ಟೇರ್ ಕೇಸ್ ನಿಮಗೆ 3 ಫೀಟ್ ಬರುತ್ತೆ. ಇದು ಫಾರಿನ್ ಮಷೀನ್ ಹಾಕಿ ಇದೊಂಥರ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಡೈನಿಂಗು ಸ್ಟೇರ್ ಕೇಸ್ಗೆ ಡಿಸೈನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದರೆ ನಿಮಗೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಈ ಸ್ಟೇರ್ ಕೇಸ್ ಬಂದು 3 ಫೀಟ್ ಬರುತ್ತೆ. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ಮಕ್ಕಳು ಓದೋಕ್ಕೆ ಒಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಬರುತ್ತೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲ ಡೋರ್ಗಳೆಲ್ಲ ಬರುತ್ತೆ, ಹಾಕಿಲ್ಲ. ಒಂದು 80 to 90% ಮನೆ ಕಂಪ್ಲೀಟ್ ಆಗಿದೆ. ಹೀಗೆ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಟೀಕ್ ವುಡ್ 3 ಡೋರ್ ಇಟ್ಟಿದ್ದಾರೆ. ಫಿಕ್ಸ್ಡ್ ಕಾಟ್. ಇಲ್ಲಿ 3 ಡೋರ್ ವಾರ್ಡ್ರೋಬ್ ಬರುತ್ತೆ, ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಸ್ಟೋರೇಜ್ಗೆ ಎಕ್ಸ್ಟ್ರಾ ಸ್ಟೋರೇಜ್ಗೆ ಬಾಕ್ಸ್ಗಳು ಮಾಡಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಪಾಯಿಂಟ್ ಮಾಡಿದ್ದಾರೆ, ಇಲ್ಲಿ TV ಮೋಲ್ಡ್ ಮಾಡ್ಕೋಬೋದು. ಇದಕ್ಕೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಹಾಲಲ್ಲೇ ಬೇರೆ ಇದೆ, ರೂಮ್ಗಳಲ್ಲೇ ಬೇರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಫ್ರೆಶ್ ಡೋರು. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೆ ಮಾಸ್ಟರ್ ಬೆಡ್ರೂಮ್, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 1x1. ಗೋಡೆಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಎಕ್ಸಾಕ್ಟ್ ಪಾಯಿಂಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇದು ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಶವರ್ ಬರುತ್ತೆ. ಇದು ಗೀಸರು ಕಾವೇರಿ ವಾಟರ್ ಬರುತ್ತೆ, ಸೋಲಾರ್ ಬರುತ್ತೆ. ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಮಿರರ್ ಪಾಯಿಂಟ್, ಲೈಟಿಂಗ್ ಪಾಯಿಂಟ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್. ಬನ್ನಿ, ಹೀಗೆ ಬನ್ನಿ. ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇನ್ನೊಂದು ಚಿಲ್ಡ್ರನ್ಸ್ ರೂಮ್. ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದಕ್ಕೂ ಅಷ್ಟೇ ಫಿಕ್ಸ್ಡ್ ಕಾಟ್. ಬನ್ನಿ, ಒಳಗಡೆ ಬನ್ನಿ.
ಇದು ಫಿಕ್ಸಿಡ್ ಕಾಟು. ಇಲ್ಲಿ ಡ್ರೆಸ್ಸಿಂಗ್ ಗ್ಲಾಸ್ ಬರುತ್ತೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಇದು ಇದೆಲ್ಲ ಡ್ರಾಯರ್ಸ್ ಮಾಡಿದ್ದಾರೆ ಇದಕ್ಕೆ. ಇದು ಸ್ಟೋರೇಜ್, ಬಟ್ಟೆ ಎಷ್ಟಿದ್ರು ಸ್ಟೋರೇಜ್ ಮಾಡ್ಕೋಬೋದು. ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿಸಿದ್ದಾರೆ ಇದಕ್ಕೂ. ಹೀಗೆ ಬಂದರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಟೀ ಕುಡ್ 3 ಡೋರ್, ಇದು ಒಂದು ಕಿಟಕಿ ಇದೆ ಇಲ್ಲಿ. ಹೀಗೆ ಬಂದರೆ ಇದಕ್ಕೆ ಅಟ್ಯಾಚ್ ಬರುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನೋಡಿ. ಇದಕ್ಕೆ ಬೇರೆ ಥರ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x4. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಮಿಕ್ಸರ್ ಬರುತ್ತೆ, ಒಂದು ಶವರ್ ಬರುತ್ತೆ, ಗೀಸರ್ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ, ಇನ್ನೊಂದು ಲೈಟಿಂಗ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್, ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬಂದರೆ ಇದು ಸ್ಮಾಲ್ ಬಾಲ್ಕನಿ ಬರುತ್ತೆ. ಇದು ರೋಡ್ ವ್ಯೂ ಬರುತ್ತೆ. ಇದು ಸ್ಮಾಲ್ ಬಾಲ್ಕನಿ. ಇಲ್ಲಿ ಇದು SS ರೈಲಿಂಗ್ಸು, ಟಫನ್ ಗ್ಲಾಸ್ ಹಾಕಿದ್ದಾರೆ. ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರೇನೈಟ್ ಆಗಿದೆ. ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದು ರೋಡ್ ವ್ಯೂ. ಬನ್ನಿ, ಇದು ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ. ಲೊಕೇಶನ್ ನೋಡಿ, ತುಂಬ ಚೆನ್ನಾಗಿದೆ ಲೊಕೇಶನು. ಬನ್ನಿ, 3rd ಫ್ಲೋರ್ಗೆ ಹೋಗೋಣ. ಫ್ಲೋರಿಂಗ್ ಅಷ್ಟೇ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಎಕ್ಸಲೆಂಟ್ ಇದೆ ಗ್ರೇನೈಟು. ಕ್ಲೀನ್ ಇಲ್ಲ, ಕ್ಲೀನ್ ಮಾಡ್ಕೊಡ್ತಾರೆ. ಅದು ಕ್ಲೀನ್ ಇದೆ ಒಂಥರ ಕಾಣಿಸುತ್ತೆ, ಕ್ಲೀನ್ ಮಾಡ್ಕೊಡ್ತಾರೆ. ಹೀಗೆ ಬನ್ನಿ, ಇದು ಸ್ಟೇರ್ ಕೇಸ್ SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೇರ್ ಕೇಸ್ಗೆ 3 ಫೀಟ್ ಬರುತ್ತೆ ಸ್ಟೇರ್ ಕೇಸು. ಹೀಗೆ ಬಂದರೆ ನಿಮ್ಗೆ ಇದು 3rd ಫ್ಲೋರ್ ಬರುತ್ತೆ. ಇಲ್ಲಿ 3rd ಫ್ಲೋರಲ್ಲಿ ಒಂದು ರೂಮ್ ಇದೆ, ಒಂದು ಹೋಮ್ ಥಿಯೇಟರ್ ರೂಮ್ ಇದೆ. ಇದು ಗೆಸ್ಟ್ ರೂಮು. ಇದು ಗೆಸ್ಟ್ ರೂಮ್ ಬರುತ್ತೆ. ಇಲ್ಲಿ ಕಾಟ್ ಇಲ್ಲ, ಇದಕ್ಕೆ ವಿಶಾಲವಾಗಿದೆ ರೂಮ್. ಇದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಟೀಕುಡ್ ಡೋರ್, ಟೀಕುಡ್ ವಾಸ್ಕಲ್. ಇದು 3 ಡೋರ್ ಬರುತ್ತೆ. ಇದೆಲ್ಲ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಮೇಲೆ ಅಟ್ಟ ಮಾಡಿದ್ದಾರೆ ಸ್ಟೋರೇಜ್ಗೆ. ಎಷ್ಟೇ ಬಟ್ಟೆ ಇದ್ರು ಇದು ಫುಲ್ ದೊಡ್ಡದಾಗಿ ವಿಶಾಲವಾಗಿದೆ. 3 ಡೋರ್ ಬರುತ್ತೆ. ಇದು ವಾರ್ಡ್ರೋಬು. ಇಲ್ಲಿ TV ಪಾಯಿಂಟ್ ಮಾಡಿದ್ದಾರೆ, TV ಹೋಲ್ಡ್ ಮಾಡ್ಕೋಬೋದು. ಇದಕ್ಕೂ ಅಟ್ಯಾಚ್ ಬರುತ್ತೆ. ಇದು ಅಟ್ಯಾಚ್ ಬರುತ್ತೆ. ಇವಾಗ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಫ್ಲೋರಿಂಗ್ ಈ ಫ್ಲೋರ್ ಬಂದು ನಿಮಗೆ ಅಡ್ಜಸ್ಟಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವಾಲಿಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಳಗಡೆ ಬರ್ಬೇಕು ನೀವು. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಗೀಸರ್ ಸೋಲಾರ್ ಪಾಯಿಂಟ್ ಇದೆ. ಅಲ್ಲಿ ವಾಶ್ ಬೇಷನ್ ಬರುತ್ತೆ, ಒಂದು ಮಿರರ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್. ಇದು ಹೀಗೆ ಬರುತ್ತೆ. ಮೇಲೆ ಸೀಲಿಂಗು ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ ಸ್ಮಾರ್ಟ್ ಲೈಟ್ ಕೊಟ್ಟಿದ್ದಾರೆ. ನೀವು ಇದು ಬೇಕಾದ್ರೆ ಒಂದು ಸ್ಟಡಿ ಟೇಬಲ್ ಥರ ಮಾಡ್ಕೋಬೋದು, ವರ್ಕ್ ಸ್ಟೇಷನ್ ಥರ ಮಾಡ್ಕೋಬೋದು. ಇದು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಇದು ಅನುಕೂಲ ಆಗುತ್ತೆ. ಹೀಗೆ ಬನ್ನಿ, ಇದೀಗ ಬನ್ನಿ. ಇಲ್ಲಿ ನೋಡಿ, ಇದು ನಿಮಗೆ ಇದು 4-in-1 ಅಂದರೆ ಹೋಮ್ ಥಿಯೇಟರ್ ರೂಮು, ಯೋಗ ರೂಮು, ಜಿಮ್ ರೂಮು, ಇಲ್ಲ ಪಾರ್ಟಿ ಹಾಲ್ 4-in-1 ಕನ್ವರ್ಟ್ ಮಾಡ್ಕೋಬೋದು. ಇದಕ್ಕೆ ಒಂದು ಬಾಲ್ಕನಿಗೆ ಒಂದು ಅಲ್ಯೂಮಿನಿಯಂ ಡೋರ್ ಹಾಕಿದ್ದಾರೆ. PUC ಡೋರ್. ಇದು PUC ಡೋರ್. ಇದು ಬಾಲ್ಕನಿ ವ್ಯೂ ಬರುತ್ತೆ. ಇದು SS ರೈಲಿಂಗ್ಸು, ಟಫನ್ ಗ್ಲಾಸು, ರೋಡ್ ವ್ಯೂ. 3rd ಫ್ಲೋರ್ ರೋಡ್ ವ್ಯೂ ಬರ್ತಿದ್ದು. ಇಲ್ಲಿ ಬಂದರೆ ಹಿಂಗೆ ಇದು ಅಷ್ಟೇ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ಬರುತ್ತೆ. ಬನ್ನಿ, 4th ಫ್ಲೋರ್ ಟೆರೆಸ್ ಹೋಗೋಣ. ಇದು ಟೆರೆಸ್ ಬರುತ್ತೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ SS ರೈಲಿಂಗ್ಸ್. ಇದು 3 ಫೀಟ್ ಬರುತ್ತೆ. ಇದು ಟೆರೆಸ್ ಬರುತ್ತೆ. ಟೆರೆಸ್ ಎಂಟ್ರಿ ಇದು MS ಡೋರ್. MS ಅಲ್ಲಿ ಡೋರ್ ಮಾಡಿದ್ದಾರೆ. ಹೆವಿ ಗೇಜರ್ ಮಾಡಿದ್ದಾರೆ, ಸೇಫ್ಟಿ ಪರ್ಪಸ್. ಹೀಗೆ ಬಂದರೆ ನಿಮಗೆ ಇದು ಓಪನ್ ಟೆರೆಸ್ ಬರುತ್ತೆ. ಬನ್ನಿ, ಓಪನ್ ಟೆರೆಸ್ ಬರುತ್ತೆ. ಮೇಲ್ಗಡೆ 1000 ಲೀಟರ್ದು ಟ್ಯಾಂಕ್ ಇಟ್ಟಿದ್ದಾರೆ ಮೇಲೆ. ಇದು ವಾಷಿಂಗ್ ಮಿಷಿನು, ಡ್ರೈಯರ್ ಇಡೋಕ್ಕೆ ಪಾಯಿಂಟ್ ಇದೆ.
ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇರ್ಬೋದು. ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಬರುತ್ತೆ. ಟ್ಯಾಂಕ್ ಹೋಗೋಕ್ಕೆ ಒಂದು ಇಲ್ಲಿ ಬಂದರೆ ಬಟ್ಟೆ ಒಣಗೋಕ್ಕೆ 2 ಆ್ಯಂಗಲ್ ಇದೆ, ಬಟ್ಟೆ ಒಣಗಾಕೋಬೋದು. ಇದು ನೋಡಿ ಪೂರ್ತಿ ಲೊಕೇಶನ್ ನೋಡಿ. ಅಲ್ಲಿ ಬಂದರೆ ನೈಸ್ ರೋಡ್, ನೈಸ್ ರೋಡ್ ಕನೆಕ್ಟ್ ಆಗುತ್ತೆ. ಅದು ಈ ರೋಡಲ್ಲಿ ಹಿಂಗೆ ಹೋದರೆ ಇದು ನೈಸ್ ರೋಡ್, ಬಲಗಡೆ ಹೋದರೆ ಇದು ಕನಕಪುರ ರೋಡ್ ಕನೆಕ್ಟ್ ಆಗುತ್ತೆ. ಇದು ರೋಡ್ ಲೆಫ್ಟ್ ಹೋದರೆ ನೈಸ್ ರೋಡ್ ಕನೆಕ್ಟ್ ಆಗುತ್ತೆ. ನೋಡಿ ಲೊಕೇಶನ್ ತುಂಬ ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ಇದು ನಿಮ್ಗೇನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಓನರ್ ಡೀಟೇಲ್ ಬೇಕು ಅಂದರೆ ನಿಮಗೆ ಎಲ್ಲೋ ಬಾಕ್ಸಲ್ಲಿ ಮೇಲ್ಗಡೆ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓನರ್ ಡೀಟೇಲ್ ತಗೊಳ್ಳಿ, ಯಾವುದೇ ಕಮಿಷನ್ ಇರಲ್ಲ, ನೋ ಬ್ರೋಕರೇಜ್. ಇದು ಡೈರೆಕ್ಟ್ ಓನರು. ಈ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಡೈರೆಕ್ಟಾಗಿ ಬಂದು ನೋಡ್ಬೋದು, ಮನೇನ ನೋಡ್ಬೋದು. ನಮಸ್ಕಾರ ವೀಕ್ಷಕರೇ, NI ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ.